ಒಂದೇ ಏಟ್ಗೆ 50-50. ಏನ್ರಿ ಕಿತ್ಕೊಳ್ತೀರ ನಂದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನಾನು ಕಿತ್ಕೊಳಕ್ಕೆ? ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೂಮ್ಸ್ಡೇ ಸಿನಿಮಾದ ಟ್ರೈಲರ್ ನ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಅಂಡ್ ಈ ಟ್ರೈಲರ್ ನಲ್ಲಿ ನಮಗೆ ಬರೀ ಡಾಕ್ಟರ್ ಡೂಮ್ ಮತ್ತೆ ಥೋರ್ನ ಡೈಲಾಗ್ ಗಳನ್ನೇ ಕೊಟ್ಟಿದ್ದಾರೆ. ಅಷ್ಟೇ ಡೈಲಾಗ್ ನಲ್ಲೇನೆ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಗಳಿಗೆ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದೇನೇನು ಅಂತ ಹೇಳ್ಬಿಟ್ಟು ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಇನ್ನು ಟ್ರೈಲರ್ ಕಡೆ ಬರೋದಾದ್ರೆ, ಥೋರ್ ಮತ್ತೆ ಡಾಕ್ಟರ್ ಡೂಮ್ ಎರಡು ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂತ ಕ್ಯಾರೆಕ್ಟರ್ಗಳು. ಇಬ್ರು ಕೂಡ ತುಂಬಾ ವರಿ ಮಾಡ್ಕೊಳ್ತಾ ಇದಾರೆ ಇಲ್ಲಿ ಬರ್ತಾ ಇರುವಂತ ಸಮಸ್ಯೆಗೆ. ಅಂತದ್ದೇನು, ಅದೇ ಡೂಮ್ಸ್ಡೇ. ಈ ಸಿನಿಮಾದ ಟೈಟಲ್ ನಾವು ಎರಡು ರೀತಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಡೂಮ್ಸ್ಡೇ ಅಂತ ಹೇಳಿದ್ರೆ ವಿನಾಶದ ದಿನ ಅಂತಂತೇಳಿ, ಇನ್ನೊಂದು ಡೂಮ್ಸ್ಡೇ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಡೂಮ್ ನ ಯುಗಾರಂಭ ಅಂತಾನೆ ಹೇಳ್ಬಹುದು. ಈ ಸಿನಿಮಾದಲ್ಲಿ ಇವೆರಡೂ ಕೂಡ ನಡೀತವೆ ಅನ್ನೋದು ನನ್ನ ಒಪಿನಿಯನ್. ಅದಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮೊದಲನೇದಾಗಿ ಡೂಮ್ಸ್ಡೇ ಅಂತ ಹೇಳಿದ್ರೆ ಅದು ವಿನಾಶದ ದಿನ ಅಂತಂತೇಳಿ. ಅದನ್ನೇ ಇಲ್ಲಿ ಡಾಕ್ಟರ್ ಡೂಮು ಡೈಲಾಗ್ ಮೂಲಕ ಹೇಳ್ತಾ ಇದ್ದಾನೆ. ಏನೋ ಅಪಾಯ ಬರ್ತಾ ಇದೆ, ನಮ್ಮ ಕೈಲಿ ತಡೆಯಕ್ ಆಗದೆ ಇರುವಂತದ್ದು, ಅದಕ್ಕೋಸ್ಕರ ನಾವು ಇದುವರೆಗೂ ತಗೊಳ್ಳದೇ ಇರುವಂತ ನಿರ್ಧಾರನ ಈಗ ತಗೊಳ್ಬೇಕಾಗಿ ಬರ್ಬೋದು ಅಂತಂತೇಳಿ. ಅಂತದ್ದೇನ್ ಡಿಸಿಷನ್ ನ ಡಾಕ್ಟರ್ ಡೂಮ್ ತಗೊಳ್ಳೋದಕ್ಕೆ ಹೊರಟಿದ್ದಾನೆ ಅದನ್ನೇನು ಹೇಳಿಲ್ಲ. ನಮ್ಮ ಪ್ರಕಾರ ಅದು ಬ್ಯಾಟಲ್ ವರ್ಡೇ ಆಗಿರ್ಬೋದು. ಮತ್ತೆ ಈ ವಿಚಾರ ಮಿಕ್ಕಿದ ಯಾವುದೇ ಅವೆಂಜರ್ಸ್ ಗಳಿಗೂ ಕೂಡ ಗೊತ್ತಿರೋದಿಲ್ಲ. ಈವನ್ ಎಕ್ಸ್ ಮ್ಯಾನ್ ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಈ ತರದ ಟೀಮ್ ಗಳಿಗೂ ಕೂಡ. ಯಾಕಂತ ಹೇಳಿದ್ರೆ ಡಾಕ್ಟರ್ ಡೂಮ್ ಅವನ ಪ್ಲಾನ್ ಅನ್ನ ಯಾರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಬೇಕು ಅನ್ನೋ ತರದ ಕ್ಯಾರೆಕ್ಟರ್ ಏನಲ್ಲ. ಅವನಿಗನ್ಸಿದ್ದನ್ನ ಅವ್ನ ಪಾಡಿಗೆ ಅವ್ನು ಮಾಡ್ತಾ ಹೋಗ್ತಾನೆ, ಯಾರ್ದು ಅಪ್ಪಣೆ ಕೇಳ್ಕೊಂಡು ಕೂತ್ಕೊಳ್ಳಲ್ಲ. ಆದ್ರೆ ಅವನು ಇದನ್ನೆಲ್ಲ ಮಾಡೋದು ಮಲ್ಟಿವರ್ಸ್ ಅನ್ನ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದ ಜೊತೆಗೇನೆ ನಾನು ಕೂಡ ಈ ಮಲ್ಟಿವರ್ಸ್ ಅನ್ನ ಆಳ್ವಿಕೆ ಮಾಡಬೇಕು ಅಂತ ಒಂದು ಚಿಕ್ಕ ದುರಾಸೆ ಕೂಡ ಇರುತ್ತೆ. ಬಟ್ ಇದಿಷ್ಟನ್ನು ಸಿನಿಮಾದೊಳಗಡೆ ತೋರಿಸ್ತಾರ ಇಲ್ವೋ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ ಡೂಮ್ ಬರ್ತಿರೋದನ್ನ ನೋಡ್ಬಿಟ್ಟು ಥೋರ್ ಅಂತೂ ಭಯ ಪಟ್ಕೊಳ್ತಾ ಇದ್ದಾನೆ. ಅದನ್ನ ಕಳೆದ ಟೀಸರ್ ನಲ್ಲೂ ಕೂಡ ತೋರಿಸಿದ್ರು, ಈಗ ಈ ಟ್ರೈಲರ್ ನಲ್ಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ಯಾವ ತರ ಹಲ್ಕ್ ಭೂಮಿಗೆ ಬಂದ್ಬಿಟ್ಟು ಎಲ್ರು ವಾರ್ನ್ ಮಾಡ್ತಾನೋ ಥಾನೋಸ್ ಬರ್ತಾ ಇದ್ದಾನೆ ಅಂತಂತೇಳಿ. ಅಂಡ್ ಅದೇ ರೀತಿ ಇಲ್ಲಿ ಮಿಕ್ಕಿದ ಅವೆಂಜರ್ಸ್ ಗಳಿಗೆ ಅವನು ಬಂದ್ಬಿಟ್ಟು ನಿಮಗೆ ಗಲಾಟೆ ಎಲ್ಲ ನಿಲ್ಸ್ಬಿಟ್ಟು ಒಟ್ಟಾಗಿ ಹೋರಾಡಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇಂಥದ್ದೇ ಒಂದು ಪ್ರಾಬ್ಲಮ್ ಬಂದಾಗ ನಿಮಗಿಂತಲೂ ಶಕ್ತಿಶಾಲಿ ಆಗಿರುವಂತ ಹೀರೋಸ್ಗಳು ನಮ್ಮ ಜೊತೆ ಇದ್ರು. ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಹೋರಾಡಿದ್ರು ಕೂಡ ಅವರು ಸತ್ತಿದ್ರು. ಅವರು ಪ್ರಾಣ ತ್ಯಾಗ ಮಾಡಿ ಯುದ್ಧನ ಗೆದ್ದಿದ್ರು. ಅದ್ಯಾವುದು ಕೂಡ ನನ್ನನ್ನ ಭಯ ಪಡಿಸ್ತಿರ್ಲಿಲ್ಲ. ಆದ್ರೆ ಈಗ ನಮ್ಮ ಎದುರಿಗೆ ಬರ್ತಾ ಇರೋಂಥ ಯುದ್ಧಕ್ಕೆ ನಾವೇನಾದ್ರೂ ಹೊರಟ್ರೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಒಂದ್ ವೇಳೆ ಬಂದ್ರು ಕೂಡ ನಾವೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ತರ ಒಗ್ಗಟ್ಟಾಗೇನೆ ಬರ್ತೀವಿ. ಆದ್ರೆ ಈ ಯುದ್ಧ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಅದಕ್ಕೇನಾದ್ರೂ ಮಿರಾಕಲ್ಲೇ ನಡಿಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಸಿಚುವೇಶನ್ ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಳೆದ ಸಾರಿ ಥಾನೋಸ್ ಬಂದಾಗ ಅಲ್ಲಿ ಹೀರೋಸ್ಗಳದೇ ಎರಡು ಗ್ರೂಪ್ ಆಗೋಗ್ಬಿಟ್ಟಿತ್ತು. ಒಂದು ಕ್ಯಾಪ್ಟನ್ ಅಮೆರಿಕಾದು, ಒಂದು ಐರನ್ ಮ್ಯಾನ್ದು. ಅವ್ರವ್ರ ಕಿತ್ತಾಟ ಮಾಡ್ಕೊಂಡ್ಬಿಟ್ಟು ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೂ ಆಗ್ಲಿಲ್ಲ. ಅದಕ್ಕೆಲ್ಲ ಕಾರಣ ಏನೋ ಸುಕೋವಿಯಾ ಕಾರ್ಡ್ಸು, ಬಕ್ಕಿದೇನೋ ಇಶ್ಯೂ ಇತ್ತು, ಅದು ಇದು ಅದೇನೋ ಬಹಳ ದೊಡ್ಡ ಗಲಾಟೆ ಬಿಡಿ. ಆದ್ರೆ ಇಲ್ಲಿ ಈ ಹೊಸ ಅವೆಂಜರ್ಸ್ ಗಳು ಬರೀ ಅವೆಂಜರ್ಸ್ ಅನ್ನೋ ಟೈಟಲ್ ಗೆ ಕಾಪಿರೈಟ್ಸ್ ಗೋಸ್ಕರ ಕಿತ್ತಾಡ್ತಾ ಇದಾರೆ. ಅದನ್ನ ನಮ್ಗೆ ಲಾಸ್ಟ್ ಥಂಡರ್ ಬೋಲ್ಟ್ ಸಿನಿಮಾದಲ್ಲಿ ತೋರಿಸಿದ್ರು. ಬಟ್ ಈ ಸರಿ ಎಲ್ಲರೂ ಒಗ್ಗಟ್ಟಾಗೇನೆ ಹೋರಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಈ ಟ್ರೈಲರ್ ತುಂಬಾ ಹಂಗೇನೆ ಕಾಣಿಸ್ತು. ಓಕೆ, ಅದೆಲ್ಲ ಸರಿ. ಈಗ ಟ್ರೈಲರ್ ನ ಸೀನ್ ಬೈ ಸೀನು, ಫ್ರೇಮ್ ಬೈ ಫ್ರೇಮ್ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದ್ ಕಡೆಯಿಂದ ನೋಡ್ಕೊಂಡು ಬರೋಣ. ಅಗೇನ್ ಈ ಟ್ರೈಲರ್ ನಲ್ಲಿ ಲಾಸ್ಟ್ ಟೈಮ್ ರಿಲೀಸ್ ಮಾಡಿರುವಂತಹ ಟೀಸರ್ಸ್ ಗಳ ಕೆಲವೊಂದಿಷ್ಟು ಸೇಮ್ ಆಸ್ ಇಟ್ ಈಸ್ ಸೀನ್ಸ್ ಗಳನ್ನ ಕಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅಂದ್ರೆ ಆ ಎಕ್ಸೇವಿಯರ್ ಸ್ಕೂಲ್ದು ಬೋರ್ಡ್ ಕೆಳಗಡೆ ಬಿದ್ದಿರೋದು, ಪ್ರೊಫೆಸರ್ ಎಕ್ಸ್ ಕಿಟಕಿಯಿಂದ ಆಚೆ ನೋಡ್ತಾ ಇರೋದು, ಅವ್ರ ದೋಸ್ತ ಮ್ಯಾಗ್ನೆಟೋ ಕೈ ಹಿಡ್ಕೊಳ್ತಾ ಇರೋದು, ಜೊತೆಗೆ ನಮ್ಮ ಸೈಕ್ಲೋಪ್ಸ್ ಆಪ್ಟಿಕ್ ಬ್ಲಾಸ್ಟ್ ಮಾಡ್ತಾ ಇರೋದು. ಅಂದ್ರೆ ಹೆಚ್ಚಿಗೆದಾಗಿ ಈ ಎಕ್ಸ್ ಮ್ಯಾನ್ ಸಿನಿಮಾಗೆ ಸಂಬಂಧಪಟ್ಟಂತವನ್ನೇ ಕ್ಲಿಪ್ಸ್ ಗಳು ರಿಪೀಟ್ ಆಗಿದಾವೆ. ಇನ್ನು ಅದನ್ನೆಲ್ಲ ಬಿಟ್ರೆ ಫ್ರೆಶ್ ಆಗಿ ನಮಗೆ ಇನ್ಕರ್ಷನ್ ಬಗ್ಗೆ ತೋರಿಸಿದ್ದಾರೆ. ಇವನ್ ಮೊದಲ ಸೀನ್ ನಲ್ಲೇ ಚಾರ್ಲ್ಸ್ ಎಕ್ಸೇವಿಯರ್ ಅವರು ಕಿಟಕಿಯಿಂದ ಆಚೆ ನೋಡ್ತಿರುವಾಗ ಏನೋ ಎಕ್ಸ್ಪ್ಲೋಡ್ ಆಗ್ತಿರೋದು ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಅಂಡ್ ಅದ್ರ ಹಾರ್ಸ್ ಲೈಟು ಅವ್ರ ಕಣ್ಣಿಗೆ ಕೂಡ ಬೀಳುತ್ತೆ. ಮತ್ತೆ ಆ ಕಿಟಕಿನಲ್ಲಿ ಒಂದು ದೊಡ್ಡ ಸರ್ಕಲ್ ಕೂಡ ಇರೋ ರೀತಿ ಕಾಣಿಸುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಅರ್ತ್ ಈ ಅರ್ತ್ ನ ಜೊತೆ ಕೊಲೈಡ್ ಆಗೋದಕ್ಕೆ, ಅಂದ್ರೆ ಇನ್ಕರ್ಷನ್ ಆಗೋದಕ್ಕೆ ಬರ್ತಾ ಇರೋದಾಗಿರ್ಬೋದು. ಅಂದ್ರೆ ಇದಕ್ಕೂ ಮುಂಚೆ ಈ ಇನ್ಕರ್ಷನ್ ನ ಬಗ್ಗೆ ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಸಿನಿಮಾದಲ್ಲಿ ಹೇಳಿದ್ರು. ಆದ್ರೆ ಅಲ್ಲಿ ಅವ್ರು ಹೇಳಿರುವಂತ ರೂಲ್ಸ್ ಏನಿತ್ತಪ್ಪ ಅಂತ ಹೇಳಿದ್ರೆ ಅರ್ತ್ 838 ನ ರೀಡ್ ರಿಚರ್ಡ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಸ್ಟೀವನ್, ನೀನ್ ಇಲ್ಲಿಗೆ ಬಂದಿರೋದ್ರಿಂದ ವಾಸ್ತವದ ಸಮತೋಲನ ಹಾಳಾಗ್ತಾ ಇದೆ. ನೀನು ಹೆಚ್ಚು ಕಾಲ ಇದ್ದಷ್ಟು ಆಕ್ರಮಣದ ಅಪಾಯ ಜಾಸ್ತಿ ಆಗತ್ತೆ. ಆಕ್ರಮಣ ಅಂದ್ರೆ ಎರಡು ಬ್ರಹ್ಮಾಂಡದ ಗಡಿಗಳು ಸೇರಿ ಘರ್ಷಣೆಯಾಗಿ ಅವು ಎರಡರಲ್ಲಿ ಒಂದು ಅಥವಾ ಎರಡು ಬ್ರಹ್ಮಾಂಡ ನಾಶ ಆಗತ್ತೆ. ಎಸ್, ಇವ್ನು ಹೇಳ್ತಾ ಇರೋ ಥಿಯರಿ ಪ್ರಕಾರ ಎಕ್ಸ್ ಮೆನ್ ಯೂನಿವರ್ಸ್ಗೂ
ಅಂದ್ರೆ ಅರ್ತ್ 10005 ಯೂನಿವರ್ಸ್ಗೂ ಮತ್ತೆ ಈಗಿನ 616 ಯೂನಿವರ್ಸ್ಗೂ ಕೂಡ ಇನ್ಕರ್ಷನ್ ಆಗೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂತ ಹೇಳಿದ್ರೆ ಡೆಡ್ ಪೂಲ್ 616 ಯೂನಿವರ್ಸ್ಗೆ ಬಂದೋಗಿದ್ದಾನೆ. ಅದೇ ರೀತಿ 616 ಯೂನಿವರ್ಸ್ ನಲ್ಲಿ ಇರಬೇಕಾಗಿರುವಂತ ಫೋಟಾನ್ ಅಂದ್ರೆ ಮೋನಿಕಾ ರ್ಯಾಂಬೋ ಎಕ್ಸ್ಮೆನ್ ಯೂನಿವರ್ಸ್ಗೆ ಹೋಗಿದ್ದಾಳೆ. ಆದ್ರೆ ಈ ಸಮಸ್ಯೆ ಅರ್ತ್ 828ಗೂ ಕೂಡ ಬಂದಿರೋ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಸಿನಿಮಾ ಏನ್ ನಡೆದಿತ್ತು ಆ ಯೂನಿವರ್ಸು ಅಂಡ್ ಅದೇ ಯೂನಿವರ್ಸ್ಗೆ ಸೇರಿದವರು ಈ ಫ್ಯಾಂಟಾಸ್ಟಿಕ್ ಫೋರ್ ಟೀಮು ಮತ್ತೆ ಡಾಕ್ಟರ್ ಡೂಮ್ ಇಬ್ರು ಕೂಡ. ಅಂದ್ರೆ ನೀವು ನನ್ನ ಕೇಳಬಹುದು ಡಾಕ್ಟರ್ ಡೂಮ್ ಪಕ್ಕ ಅದೇ ಯೂನಿವರ್ಸ್ನವನು ಅಂತ ಹೆಂಗ್ ಹೇಳ್ತೀಯ ಗುರು, ಅದೇನೋ ಕನ್ಫರ್ಮ್ ಆಗಿಲ್ವಲ್ಲ ಅಂತಂತೇಳಿ. ಅದನ್ನ ಫ್ಯಾಂಟಾಸ್ಟಿಕ್ ಫೋರ್ ಸಿನಿಮಾದಲ್ಲೇನೆ ತೋರಿಸಿದ್ದಾರೆ. ಲ್ಯಾಟ್ವೇರಿಯಾ ಕಿಂಗ್ಡಮ್ ಬಗ್ಗೆ, ಅದೇ ರೀತಿ ಫ್ಯೂಚರ್ ಫೌಂಡೇಶನ್ ಅಲ್ಲಿ ಲ್ಯಾಟ್ವೇರಿಯಾದ ರೆಪ್ರೆಸೆಂಟೇಟಿವ್ಗೆ ಒಂದು ಸೀಟ್ ಅನ್ನು ಕೂಡ ಕೊಟ್ಟಿದ್ರು. ಬಟ್ ಅಲ್ಲಿ ಯಾರು ಕೂಡ ಕೂತಿರ್ಲಿಲ್ಲ. ಮೇ ಬಿ ಆ ಜಾಗದಲ್ಲಿ ವಿಕ್ಟರ್ ವಾಂಡೂಮೇ ಕೂತ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಲ್ಯಾಟ್ವೇರಿಯಾದ ರಾಜ ಅವನೇನೆ. ಮತ್ತೆ ಆ ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲೂ ಕೂಡ ಫ್ರಾಂಕ್ಲಿನ್ ಜೊತೆ ಅವನು ಆಟ ಆಡ್ಕೊಂಡು ಕೂತಿರೋದನ್ನ ತೋರಿಸಿದ್ರಲ್ವಾ. ಇನ್ನು ಏನ್ ಪ್ರೂಫ್ ಬೇಕು. ಮತ್ತೆ ಈ ಟ್ರೈಲರ್ ನಲ್ಲಿ ನಾವು ಡೂಮ್ ನ ಸೂಟ್ ನೋಡಿದ್ರೆ ಸೇಮ್ ಅದೇ ಹಳೆ ಕಾಮಿಕ್ ಆಕ್ಯುರೇಟ್ ಆಗೇನೆ ಕಾಣಿಸ್ತಾ ಇದೆ. ಅಂದ್ರೆ ಅದು 60s ಏನ್ ಟೈಮ್ ಇತ್ತು ಆ ಟೈಮ್ಗೆನೆ ಹೋಲಿಕೆ ಆಗ್ತಾ ಇದೆ. ಇಲ್ಲಿ ಡಾಕ್ಟರ್ ಡೂಮ್ ನ ಫಸ್ಟ್ ಟೈಮ್ ತೋರಿಸುವಾಗ್ಲೇನೆ ಅವನು ಆ ಜಾಗಕ್ಕೆ ಬಂದು ಮಂಡಿ ಊರು ಕುತ್ಕೊಂಡಿರೋ ರೀತಿ ತೋರಿಸಿದ್ದಾರೆ. ನನ್ನ ಪ್ರಕಾರ ಅದು ಸೂಪರ್ ಹೀರೋ ಲ್ಯಾಂಡಿಂಗ್ ಇದ್ರೂ ಇರಬಹುದು. ನಮ್ಮ ಡೆಡ್ ಪೂಲ್ ಹೇಳ್ತಾನಲ್ಲ ಹಂಗೆ. ಅಂಡ್ ಆ ಸುತ್ತಮುತ್ತಲ ಜಾಗದಲ್ಲೆಲ್ಲ ಬೆಂಕಿ ಕಾಣಿಸ್ತಾ ಇದೆ. ಅಂದ್ರೆ ಅದು ಸ್ವಲ್ಪ ಕೆಯೋಟಿಕ್ ಆಗಿ ಇರೋದು ಗೊತ್ತಾಗ್ತಾ ಇದೆ. ಅಂಡ್ ಅದೇ ಸೇಮ್ ಪ್ಲೇಸ್ಗೆ ಥೋರ್ ಬಂದಿಳಿದು ಅವನ ಮೇಲೆ ಅಟ್ಯಾಕ್ ಮಾಡೋದು ಮತ್ತೆ ಅದ್ರ ಸುತ್ತ ಜಾಯಿಂಟ್ ರೋಬೋಟ್ಸ್ ಗಳು ಬಿದ್ದಿರೋದೆಲ್ಲ ನೋಡಿದ್ರೆ, ಮತ್ತೆ ಅದೇ ಜಾಗದಲ್ಲಿ ನಮ್ಮ ಸ್ಕಾಟ್ ಆಪ್ಟಿಕ್ ಬ್ಲಾಸ್ಟ್ ಮಾಡ್ತಿರೋದನ್ನ ನೋಡ್ತಿದ್ರೆ ಅದು ಎಕ್ಸ್ಮ್ಯಾನ್ ಮ್ಯಾನ್ಷನ್ ಸುತ್ತಾನೆ ನಡೀತಾ ಇರುವಂತ ವಿಧ್ವಂಸಕಾರಿ ಘಟನೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸೀನ್ಗೆ ಹೋಗೋದಾದ್ರೆ ಅವೆಂಜರ್ಸ್ ಟವರ್ ನ ತೋರಿಸ್ತಾರೆ. ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಈಗ ಟವರ್ ನ ಡಿಸೈನ್ ಪೂರ್ತಿ, ಈವನ್ ಲೋಗೋ ಸಮೇತ. ಯಾಕೆಂತಂದ್ರೆ ಈಗ ಅಲ್ಲಿರೋದು ನ್ಯೂ ಅವೆಂಜರ್ಸ್. ವ್ಯಾಲೆಂಟೈನ ಆ ಟವರ್ ನ ಕೊಂಡ್ಕೊಂಡು ನ್ಯೂ ಅವೆಂಜರ್ಸ್ ಟೀಮ್ ಮಾಡಬೇಕು ಅಂತ ಅನ್ನೋ ಐಡಿಯಾ ಬರುತ್ತೆ. ಅವಾಗ ಆ ಟವರ್ ನ ಈ ಅವೆಂಜರ್ಸ್ ಗಳಿಗೋಸ್ಕರ ಬಿಟ್ಕೊಟ್ಟಿದ್ದಾಳೆ. ಜೊತೆಗಡೆ ಆ ಟವರ್ ಹಿಂದ್ಗಡೆ JP ಮಾರ್ಗನ್ ನ ಹೆಡ್ ಕ್ವಾರ್ಟರ್ಸ್ ಕೂಡ ನಾವು ನೋಡಬಹುದು. ಕಳೆದ ವರ್ಷ ಇನ್ನು ಈ ಸ್ಕೈ ಕ್ರೀಪರ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಅದನ್ನ ಈಗ ಸಿನಿಮಾದಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಶಿಪ್ ನ ಒಳಗಡೆಯಿಂದ ಆ ಟೀಮು ಆಚೆ ಬರ್ತಾ ಇದೆ. ಜೊತೆಗೆ ಹಿಂದ್ಗಡೆ ನಮ್ಮ ಥಾರ್ ಕೂಡ ಇದ್ದಾನೆ. ಅಂದ್ರೆ ಅವನು ಈಗ ಹೊಸ ಅವೆಂಜರ್ಸ್ ಗಳನ್ನ ಮೀಟ್ ಆಗೋದಕ್ಕಿಂತ ಮುಂಚೆನೆ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅನ್ನ ಮೀಟ್ ಆಗಿದ್ದಾನೆ ಅಂತ ಆಯ್ತು. ಇಷ್ಟು ಮಾತ್ರ ಅಲ್ಲದೆ ಸಿನಿಮಾದ ಕೊನೆಯಲ್ಲಿ ಇದೇ ಸ್ಪೇಸ್ ಶಿಪ್ ಒಳಗಡೆ ಇರುವಾಗ ಸ್ಟೀವ್ ರೋಜರ್ಸನ್ ಕೂಡ ಅವನು ನೋಡ್ತಾನೆ. ಅಂಡ್ ಆ ಟೈಮಲ್ಲಿ ಅವನನ್ನ ಟೆಸ್ಟ್ ಮಾಡೋದಕ್ಕೋ ಏನೋ ಆ ಮ್ಯೋಲ್ನಿರ್ನ ಅವನ್ ಮುಂದೆ ಹಿಡಿದಾಗ ಸ್ಟೀವ್ ಅದನ್ನ ಎಳೆದಿಡ್ಕೊಳ್ತಾನೆ. ಅಂದ್ರೆ ಮತ್ತೆ ಅವನ ವರ್ತಿನೆಸ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ನಮ್ಮ ಥೋರ್. ಅಥವಾ ಇವನೇ ಕ್ಯಾಪ್ಟನ್ ಅಮೆರಿಕ ಹೌದಾ ಇಲ್ವಾ ಅಂತೇಳಿ ಡೌಟ್ ಬಂದೇನಾದ್ರೂ ಹಂಗ್ ಮಾಡಿರ್ಬೋದು. ಅಂಡ್ ಅದನ್ನ ಅವನಿಗೆ ಕನ್ಫರ್ಮ್ ಮಾಡೋದಕ್ಕೂ ಕೂಡ ನಮ್ಮ ಕ್ಯಾಪ್ಟನ್ ಅದನ್ನ ಹೋಲ್ಡ್ ಮಾಡಿ ನೋಡಪ್ಪ ನಾನೇ ನಿಜವಾ ಸ್ಟೀವ್ ರೋಜರ್ಸ್ ಅಂತೇಳಿ ತೋರಿಸ್ತಾ ಇರಬಹುದು. ಓಕೆ, ಅದಂಗಿರ್ಲಿ. ಈ ಟ್ರೈಲರ್ ನಲ್ಲಿ ಬರುವಂತ ಥೋರ್ನ ಡೈಲಾಗ್ ಏನಿದೆ ಅದು ಈ ಅವೆಂಜರ್ಸ್ ಟವರ್ ಒಳಗಡೆ ಇದ್ದಾಗ್ಲೇನೆ ನಮ್ಮ ಥೋರ್ ಎಲ್ರಿಗೂ ಈ ತರದೊಂದು ಸ್ಪೀಚ್ ಅನ್ನ ಕೊಡೋದು. ಮತ್ತೆ ಈ ಫ್ರೇಮ್ ನಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅದೇನು ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ಈ ಫ್ರೇಮ್ ನಲ್ಲಿ ಯಾರ್ಯಾರು ಕಾಣಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋಣ. ಮೊದಲದಾಗಿ ಈ ಕಡೆ ಥಂಡರ್ಬೋಲ್ಟ್ ಟೀಮ್ಸ್ ಕಾಣಿಸ್ತಾ ಇದೆ, ಅಂದ್ರೆ ಹೊಸ ಅವೆಂಜರ್ಸ್ ಗಳು. ಇಲ್ಲಿ US ಏಜೆಂಟು, ರೆಡ್ ಗಾರ್ಡಿಯನ್ನು, ಎಲೆನಾ ಬಿಲೋವಾ, ಜೊತೆಗೆ ಗೋಸ್ಟು, ಅದರಿಂದ ಇನ್ನೊಂದು ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ. ಅದು ಆಬ್ವಿಯಸ್ಲಿ ನಮ್ಮ ಬಕ್ಕಿ ಆಗಿರ್ತಾನೆ. ಇನ್ನು ಬಲಗಡೆಗೆ ನಮ್ಮ OG ಅವೆಂಜರ್ಸ್ ಗಳಿದ್ದಾರೆ. ಅದರಲ್ಲಿ ನಮ್ಮ ಆಂಟ್ ಮ್ಯಾನು, ನಮ್ಮ ಹೊಸ ಕ್ಯಾಪ್ಟನ್ ಅಮೆರಿಕಾ ಸ್ಯಾಮ್ ವಿಲ್ಸನ್, ಜೊತೆಗೆ ಥೋರ್. ಇನ್ನು ಸೆಂಟ್ರಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಇದೆ. ರೀಡ್ ರಿಚರ್ಡ್, ಸೂ ಸ್ಟಾರ್ಮ್, ಜಾನಿ ಸ್ಟಾರ್ಮ್ ಮತ್ತೆ ಪೆನ್. ಮತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಇರುವಂತ ಒಂದು ದೊಡ್ಡ ಡಿಸ್ಪ್ಲೇ ನಲ್ಲಿ ರೌಂಡ್ ಏನೇನೋ ಸರ್ಕಲ್ಲು, ಡಯಾಗ್ರಾಮ್ಸ್ ಏನೇನೋ ಕಾಣಿಸ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಇನ್ಕರ್ಷನ್ ಬಗ್ಗೆನೆ ನಮ್ಮ ರೀಡ್ ರಿಚರ್ಡ್ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ಬೋದು. ಯಾಕಂದ್ರೆ ಸ್ಪೇಸ್ ಬಗ್ಗೆ ಫ್ಯಾಂಟಾಸ್ಟಿಕ್ ಫೋರ್ಗೆ ಇರುವಷ್ಟು ನಾಲೆಡ್ಜು ಇವ್ರು ಯಾರಿಗೂ ಕೂಡ ಇರಲ್ಲ. ಯಾಕಂದ್ರೆ ಅವ್ರಿಗಾಗ್ಲೇನೆ ಸ್ಪೇಸ್ ಟ್ರಾವೆಲ್ ನೋಡಿ ಗ್ಯಾಲಾಕ್ಟಸ್ ನ ಮೀಟ್ ಮಾಡಿದ್ದಾರೆ, ಬ್ಲಾಕ್ ಹೋಲ್ ಹತ್ರ ಹೋಗ್ಬಿಟ್ಟು ಬಚಾವಾಗ್ಬಿಟ್ಟು ಬಂದಿದ್ದಾರೆ, ಗ್ಯಾಲಾಕ್ಟಸ್ ಅನ್ನ ಇನ್ನೊಂದ್ ಕಡೆ ಟೆಲಿಪೋರ್ಟ್ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಇದಕ್ಕೂ ಮುಂಚೆ ಅವನಿಗೆ ಮಲ್ಟಿವರ್ಸ್ ನಾಲೆಡ್ಜು ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಅವನು ಸ್ಕೂಲ್ ಮಕ್ಕಳುಗಳಿಗೂ ಕೂಡ ಪಾಠ ಮಾಡ್ತಾ ಇರ್ತಾನೆ. ಅದರಲ್ಲಿ ತೋರಿಸ್ತಾ ಇರೋಂಥ ಈ 3 ಸರ್ಕಲ್ಗಳು ಕೂಡ 3 ಅರ್ತ್ ಆಗಿರ್ಬೋದು. ಅದು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಅರ್ತ್ 616, ಅರ್ತ್ 828, ಅರ್ತ್ 10005. ಇನ್ನೊಂದ್ ಕಡೆ 3 ಆಫ್ ಸರ್ಕಲ್ಗಳು ಕೂಡ ಇದೆ. ಮತ್ತೆ ಆ ಅರ್ತ್ನ ಕೋರ್ನು ಕೂಡ ಬೇರೆ ಬೇರೆ ಕಲರ್ನಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಅಂದರೆ ರೆಡ್ ಕಲರು ಅರ್ತ್ 616 ಅಂದರೆ ಅವೆಂಜರ್ಸ್ಗಳಿಗೆ ಇರುವಂಥ ಅರ್ತು, ಮತ್ತು ಬ್ಲೂ ಕಲರು ಫ್ಯಾಂಟಾಸ್ಟಿಕ್ ಫೋರ್ ಇರುವಂಥ 828 ಅರ್ತು, ಮತ್ತು ಯೆಲ್ಲೋ ಕಲರ್ನಲ್ಲಿರೋದು ಎಕ್ಸ್ಮೆನ್ ಯೂನಿವರ್ಸು ಅಂದರೆ ಅರ್ತ್ 10005. ಆ್ಯಂಡ್ ಅದೇ ರೀತಿ ಡಿಸ್ಪ್ಲೇನಲ್ಲಿ ಬಲಗಡೆ ಬಂದರೆ ಇದೇ 3 ಕಲರ್ಗಳನ್ನು ತೋರಿಸಿದ್ದಾರೆ. ಅದರಲ್ಲಿ ಯೆಲ್ಲೋ ಬದಲಿಗೆ ಗ್ರೀನ್ ಕಲರ್ನ ತೋರಿಸಿದ್ದಾರೆ. ಅದೇನು ಇಂಡಿಕೇಟ್ ಮಾಡ್ತಿರ್ಬೋದು ಅಂತ ಹೇಳಿದ್ರೆ ಎಕ್ಸ್ಮೆನ್
ಯೂನಿವರ್ಸ್ ನ ಡೂಮ್ ಈಗಾಗಲೇ ಹೋಗಿ ಸೇರ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರಬಹುದು. ಯಾಕಂದ್ರೆ ಡಾಕ್ಟರ್ ಡೂಮ್ ನ ಕಲರ್ ಗ್ರೀನ್ ಆಗಿರೋದ್ರಿಂದ ನನ್ಗೆ ಆತರ ಅನ್ನಿಸ್ತಾ ಇದೆ. ಮತ್ತೆ ಈ ಫ್ರೇಮ್ ನ ಇರೋ ರೀತಿ ಇನ್ನೊಂದು ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ. ಅದು ನನ್ನ ಪ್ರಕಾರ ಬಾಬ್ ಆಗಿರ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಇದೇ ಅವೆಂಜರ್ಸ್ ಒಳಗೆ ಔಟರ್ ಸ್ಪೇಸ್ ಇಶ್ಯೂ ಬಗ್ಗೆ ಎಲೆನ ಮಾತಾಡ್ತಿರುವಾಗ ಬಾಬ್ ಕೂಡ ಅಲ್ಲೇ ಇರ್ತಾನೆ. ಮತ್ತೆ ಈ ಒಂದು ಸೀನು ಆ ಸೀನ್ ನ ಕಂಟಿನ್ಯೂ ಪಾರ್ಟ್ ಆಗಿದ್ರೆ ಅಲ್ಲಿ ಬಾಬ್ ಕೂಡ ಇದ್ದೇ ಇರ್ಬೇಕಲ್ವಾ, ಹಂಗಾಗಿ ಆತರ ಹೇಳ್ತಾ ಇದೀನಿ ಅಷ್ಟೇ. ಮತ್ತೆ ಇದಾದ್ಮೇಲೆ ನಮ್ಮ ನೆಮೋರ್ ಮತ್ತೆ ಟ್ಯಾಲೋಕಾನ್ ನ ತೋರಿಸ್ತಾರೆ. ಅಲ್ಲಿ ನಮ್ಮ ನೆಮೋರ್ ಸಿಂಹಾಸನದ ಮೇಲೆ ಕೂತಿದ್ರೆ ಅದು ಕಾಮಿಕ್ ಆಕ್ಯುರೇಟ್ ಆಗಿರುವಂತ ಸೂಟ್ ನಲ್ಲಿ, ಅಂದ್ರೆ ಕಲರ್ ಚೇಂಜ್ ಮಾಡಿದ್ದಾರೆ. ಕಾಮಿಕ್ಸ್ ನಲ್ಲಿ ಅವನ ಸೂಟ್ ಗ್ರೀನ್ ಕಲರ್ ನಲ್ಲಿ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಬ್ಲೂ ಶೇಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಓಷನ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಜೊತೆಗೆ ಗ್ರೀನ್ ಕಲರ್ ನ ಆಲ್ರೆಡಿ ಡಾಕ್ಟರ್ ಡೂಮ್ಗೆ ಮೀಸಲಾಗಿ ಇಟ್ಟಿದೀವಲ್ಲ ಅಂತ ಇರಬಹುದು. ಮತ್ತೆ ಅಲ್ಲಿ ಶೂರಿನು ತೋರಿಸ್ತಾರೆ, ನಮ್ಮ ಹೊಸ ಕಿಂಗ್ ಎಂಬಾಕೂನು ತೋರಿಸ್ತಾರೆ. ಅಂದ್ರೆ ಎಲ್ಲರ ಮುಖದಲ್ಲೂ ಕೂಡ ಆ ಒಂದು ಸೀರಿಯಸ್ನೆಸ್ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಸೀನ್ ನಲ್ಲಿ ನಮ್ಮ ಶೂರಿ ಸೂಟ್ ಅಪ್ ಆಗ್ತಾಳೆ. ಜೊತೆಗೆ ವಕಾಂಡನ್ಸ್ ಗಳ ಮೇಲೆ ಟ್ಯಾಲೋಕ್ಯಾನ್ಸ್ ಗಳು ತಿರುಗಿ ಬಿದ್ದಿರೋ ರೀತಿ ಕಾಣಿಸ್ತಾ ಇದೆ. ಮತ್ತೆ ಅದೇ ಫ್ರೇಮ್ ನಲ್ಲಿ ನಮಗೆ ಸೈಡ್ಗೆ ನಮ್ಮ ನ್ಯೂ ಅವೆಂಜರ್ಸ್ ಗಳು ಕೂಡ ಕಾಣಿಸ್ತಾರೆ. ಅಂದ್ರೆ US ಏಜೆಂಟು ಜೊತೆಗೆ ಟೋರಸ್ ಕೂಡ ಇದ್ದಾನೆ. ಅಂದ್ರೆ ಹೊಸ ಫಾಲ್ಕನ್ನು, ಬಕ್ಕಿ ಮತ್ತೆ ಗೋಸ್ಟ್ ಇವರೆಲ್ಲರೂ ಇದ್ದಾರೆ. ಮತ್ತೆ ಇಲ್ಲಿ ಜಗಳ ಯಾಕೆ ಆಗ್ತಿರ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಬೇರೆಯವ್ರು ಯಾರನ್ನು ಕೂಡ ಟಾಲೋಕಾನ್ ಒಳಗಡೆ ನೆಮೋರ್ ಬಿಟ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ಈಗ ಈ ವಕಾಂಡದವ್ರು ಸವಾಸ ಮಾಡಿ ಈ ಅವೆಂಜರ್ಸ್ ಗಳಲ್ಲಿ ಬರೋದಿರ್ಲಿ, ಬೇರೆ ಪ್ಲಾನೆಟ್ ನ ಫ್ಯಾಂಟಾಸ್ಟಿಕ್ ಫೋರ್ ಅವರೆಲ್ಲ ಬಂದ್ಬಿಟ್ಟು ಊರ್ಬಾಕ್ಲಾಗೋಗ್ಬಿಟ್ಟಿದೆ ನಮ್ ಸೀಕ್ರೆಟ್ ಅಂತಾನೂ ಇರ್ಬೋದು. ಅಥವಾ ಕಾಮಿಕ್ಸ್ ಪ್ರಕಾರ ಈ ಇನ್ಕರ್ಷನ್ ಬಂದಾಗ ನೆಮೋರ್ ನಮ್ಮ ಹೀರೋಸ್ಗಳ ಜೊತೆ ಸೇರಲ್ಲ. ಅಂದ್ರೆ ಅಲ್ಲಿ ಅವೆಂಜರ್ಸ್ ಗಳ ಬದಲಾಗಿ ಯುಲ್ಮಿನಾಟಿ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಆಗಿರುತ್ತೆ. ಆ ಟೀಮ್ ನ ಒಳಗಡೆ ನಮ್ಮ ನೆಮೋರ್ ಕೂಡ ಇರ್ತಾನೆ. ಅವನು ಆ ಟೀಮ್ ನ ಬಿಟ್ಟಾಕ್ಬಿಟ್ಟು ಆಚೆ ಹೋಗಿ ಕೆಟ್ಟವ್ರ ಸಂಘ ಮಾಡಿ ಕಬಾಲಿಕ್ ಅನ್ನೋ ಟೀಮ್ ಕೂಡ ಕಟ್ತಾನೆ. ಆ ಟೀಮ್ ನಲ್ಲಿ ಈ ಒಂದು ಥ್ಯಾನೋಸ್, ಅವನ ಅಂಡರ್ ಇರುವಂತ ಬ್ಲಾಕ್ ಆರ್ಡರ್, ಈ ಎಲ್ಲಾ ಟೀಮ್ ಕೂಡ ಇರುತ್ತೆ. ಈವನ್ ಥಂಡರ್ ಬೋಲ್ಟ್ಸ್ ಕೂಡ ಅದೇ ಟೀಮ್ ಜೊತೆ ಜಾಯ್ನ್ ಆಗಿರುತ್ತೆ, ಅದ್ ಬೇರೆ ವಿಚಾರ. ಆದ್ರೆ ಇಲ್ಲಿ ನೆಮೋರ್ ನಮ್ ಅರ್ತ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ ಬರ್ತಾ ಇರೋಂತ ಇನ್ನೊಂದು ಅರ್ತ್ ನವ್ರ ಜೊತೆ ನಾವು ಹೋರಾಡೋದ್ ಬಿಟ್ಟು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಏನ್ ಈ ತರ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದೀವಲ್ಲ ಅಂತಾನು ಕೂಡ ಇರ್ಬೋದು. ಅದಕ್ಕೋಸ್ಕರನೇ ಅವನು ಇಲ್ಲಿ ಯಾರ್ದೋ ಮೇಲೆ ಅಟ್ಯಾಕ್ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ಅಂಡ್ ಅವನ ಬ್ಯಾಕ್ ಗ್ರೌಂಡ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಆ ವಾಟರ್ ಯಾವ ತರ ಸೈಡ್ಗೆ ಹೋಗ್ಬಿಟ್ಟು ಇವ್ರಿಗೆಲ್ಲ ಜಾಗ ಮಾಡ್ಕೊಟ್ಟಿತ್ತೋ ಅದೇ ತರದ ಜಾಗದ ತರ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವನು ಆಪೋಸಿಟ್ ಮಾಡಿದ್ರು ಕೂಡ ವಕಾಂಡದವರು ಈ ಫ್ಯಾಂಟಾಸ್ಟಿಕ್ ಫೋರ್ ಮತ್ತೆ ಈ ನ್ಯೂ ಅವೆಂಜರ್ಸ್ ಗಳ ಜೊತೆ ಕೈ ಜೋಡಿಸ್ತಾ ಇರೋದು. ಅಂದ್ರೆ ಲಾಸ್ಟ್ ಟೈಮ್ ಈ ಟೀಸರ್ ನ ಬಂದಾಗ ಬರೀ ಬೆನ್ ಗ್ರಿಮ್ ಮಾತ್ರ ಬಂದ್ಬಿಟ್ಟು ವಕಾಂಡಾತ್ ಕಿಂಗ್ಗೆ ಶೇಕ್ ಹ್ಯಾಂಡ್ ಮಾಡಿದ್ದನ್ನ ಗೊತ್ತಾಗಿತ್ತು. ಬಟ್ ಇಲ್ಲಿ ಅವ್ರ ಜೊತೆ ನಮ್ಮ ಜಾನಿ ಸ್ಟೋಮ್ ಮತ್ತೆ ಸೂ ಸ್ಟೋಮ್, ಬಕ್ಕಿ, ಟಾರಸ್, ಗೋಸ್ಟ್ ಇವರೆಲ್ಲರೂ ಇರೋದು ಗೊತ್ತಾಗ್ತಾ ಇದೆಯಲ್ಲ. ಮತ್ತೆ ಜೊತೆಗೆ ಆ ಪ್ಲೇಸ್ಗೆ ನಮ್ಮ ಶೂರಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿ ಒಂದು ಹೊಸ ರೀತಿ ಸ್ಪೇಸ್ ಶಿಪ್ ಕಾಣಿಸುತ್ತೆ. ಅಂದ್ರೆ ಅದನ್ನ ಸ್ಪೇಸ್ ಶಿಪ್ ಅಂತಾನೆ ಹೇಳೋದಕ್ಕಾಗಲ್ಲ, ಅದು ಮೋಸ್ಟ್ಲಿ ನಮ್ಮ ನ್ಯೂ ಅವೆಂಜರ್ಸ್ ದೇ ಆಗಿರಬಹುದು. ಇದಕ್ಕೂ ಮುಂಚೆ ಅವರು ಪೇಸ್ 3, ಪೇಸ್ 2 ನಲ್ಲೆಲ್ಲ ಕ್ವಿನ್ ಜೆಟ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅದನ್ನೇ ಈಗ ಮಾಡಿಫಿಕೇಶನ್ ಮಾಡಿ ನ್ಯೂ ಅವೆಂಜರ್ಸ್ ಗೆ ಕೊಟ್ಟಿರೋ ರೀತಿ ಇದೆ. ಇಲ್ಲಿ ವಕಾಂಡಿಯನ್ಸ್ ಮತ್ತೆ ಅವೆಂಜರ್ಸ್ ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಎರಡೂ ಟೀಮ್ಗಳು ಕೂಡ ಬಂದು ಒಂದ್ ಕಡೆ ಮೀಟ್ ಆದ್ರೂ ಕೂಡ ಬೇರೆ ಬೇರೆ ಕಡೆನೆ ಟ್ರಾವೆಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಕಾಂಡ ಶಿಪ್ಗೆನೆ ವಾಪಸ್ ಎಂಬಾಕು ಮತ್ತೆ ಶೂರಿ ಎತ್ಕೊಂಡು ಹೋಗೋದು ಕಾಣಿಸುತ್ತೆ. ಇನ್ನೊಂದ್ ಕಡೆ ಸರಿ ಆಯ್ತು ಅನ್ನೋ ರೀತಿ ಸೂಸ್ಟಾಮ್ ಸೈನ್ ಮಾಡ್ತಿರೋದು ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಜಾನಿ ಅಣ್ಣನ್ ಮುಸುಡಿಗೆ ಸಖತ್ತಾಗೆ ಒದೆ ಬಿದ್ದಿದೆ, ಅದು ಗೊತ್ತಾಗ್ತಾ ಇದೆ. ಅಂಡ್ ಅದೇ ಟೈಮಲ್ಲಿ ಯಾರೋ ಒಬ್ರನ್ನ ಅವನು ಹಗ್ ಮಾಡ್ಕೊಂಡಿದ್ದಾನೆ. ಅದು ಸೂಸ್ಟೋಮ ಅಥವಾ ಬೇರೆ ಯಾರಾದ್ರೂನ, ಯಾಕಂದ್ರೆ ಆ ಬ್ಲಾಂಡಿ ಏರ್ ಏನಿದೆ ಅದು ಸೂಸ್ಟೋಮ್ ಅಥವಾ ಅವಳ ಮಗ ಫ್ರಾಂಕ್ಲಿನ್ಗೆ ಅಷ್ಟೇನೆ ಇರೋದು. ಅವರಿಬ್ರಲ್ಲಿ ಯಾರಾದ್ರೂ ಒಬ್ರು ಆಗಿರ್ತಾರೆ. ಇದರ ಜೊತೆಗೆ ಸೂಸ್ಟೋಮ್ ಕೂಡ ಯಾರ್ದೋ ಮೇಲೆ ಅಟ್ಯಾಕ್ ಮಾಡ್ತಿರೋ ರೀತಿ ಕಾಣಿಸ್ತಾ ಇದೆ. ಅದು ಯಾರಾಗಿರ್ಬೋದು ಅಂತ ಐಡಿಯಾ ಇಲ್ಲ. ಮೇ ಬಿ ಆ ಒಂದು ಸ್ಪಾಟ್ ಅಲ್ಲಿ ನೆಮೋರ್ ದಾಂದ್ಲೆ ಮಾಡ್ತಿರೋದು ನೋಡಿದ್ರೆ ಅವನ ವಿರುದ್ಧನೇ ಫೈಟ್ ಮಾಡ್ತಿರೋ ರೀತಿ ಅನ್ನಿಸ್ತಾ ಇದೆ. ಯಾವ ರೀತಿ ಗ್ಯಾಲಾಕ್ಟಸ್ ವಿರುದ್ಧ ಅವನ ಕಂಪ್ಲೀಟ್ ಫೀಲ್ಡ್ ಫೋರ್ಸ್ ಎನರ್ಜಿನ ಯೂಸ್ ಮಾಡಿರ್ತಾಳೋ ಅದೇ ರೀತಿ ಇಲ್ಲೂ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ನೋಡ್ಬೇಕು ಏನಾಗುತ್ತೆ ಅಂತಂತೇಳಿ. ಇನ್ನೊಂದ್ ಕಡೆ ನಮ್ಮ ಎಕ್ಸ್ಪ್ಯಾನ್ಷನ್ ಒಳಗಡೆ ನಡೀತಾ ಇರುವಂತ ಫೈಟ್ ಅನ್ನ ತೋರಿಸ್ತಾರೆ. ಅದು ಕೂಡ ಹೊಸ ಅವೆಂಜರ್ಸ್ ಮತ್ತೆ ಈ ಎಕ್ಸ್ಮ್ಯಾನ್ ಟೀಮ್ಗೆ, ಅಂದ್ರೆ ಅಲ್ಲೆಲ್ಲೂ ಕೂಡ ನಮ್ಮ ಎಕ್ಸ್ಮ್ಯಾನ್ ಟೀಮ್ ನ ಲೀಡರ್ಸ್ ಗಳಾಗಿರುವಂತ ಸೈಕ್ಲೋಪ್ಸ್ ಆಗಿರ್ಲಿ ಅಥವಾ ಪ್ರೊಫೆಸರ್ ಎಕ್ಸ್, ಮ್ಯಾಗ್ನೆಟೋನೋ, ಇವ್ರು ಯಾರು ಕೂಡ ಫೈಟ್ ಮಾಡ್ತಿರೋದು ಗೊತ್ತಾಗಲ್ಲ. ಬಟ್ ನಮ್ಮ ಸೈಕ್ಲೋಪ್ಸ್ ಆಪ್ಟಿಕ್ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಆಗಿರೋದು ಮತ್ತೆ ಬ್ಲಾಸ್ಟ್ ಮಾಡಿರೋದು ಎರಡನ್ನೂ ಕೂಡ ತೋರಿಸ್ತಾರೆ. ಅದರಲ್ಲೂ ನಮ್ಮ ವ್ಯೂವರ್ಸ್ ಒಬ್ರು ಕಮೆಂಟ್ ಮಾಡಿದ್ರು ಕೆಲವು ಕಡೆ ಜನರೇಟೆಡ್ ವಿಡಿಯೋ ಕ್ಲಿಪ್ ತರ ಕಾಣಿಸ್ತಾ ಇದೆ ಅಂತೇಳಿ. ಅದರಲ್ಲೂ ನನ್ಗನ್ಸಿದ್ದು ಈ ಸೈಕ್ಲೋಪ್ಸ್ ಏನ್ ನಡ್ಕೊಂಬಂದ್ಬಿಟ್ಟು ಆಪ್ಟಿಕ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಆ ಸೀನ್ ನೋಡಿದಾಗ ನನಗೆ ಎಕ್ಸಾಕ್ಟ್ಲಿ ಹಂಗೆ ಅನಿಸ್ತು, ಇದೇನಾದ್ರೂ ಜನರೇಟೆಡ್ ವಿಡಿಯೋ ಕ್ಲಿಪ್ ಅಂತೇಳಿ. ಓಕೆ, ಅದಂಗಿರ್ಲಿ. ಇನ್ನು ನಮ್ಮ ಎಕ್ಸೇವಿಯರ್ ಮತ್ತೆ ಮ್ಯಾಗ್ನೆಟೋ ಫೈಟ್ ಮಾಡೋ ಹಂತದಲ್ಲಿಲ್ಲ. ಆ ವಯಸ್ಸಾಗಿರೋರ್ ಕೈಲಿ ಏನ್ ಫೈಟ್ ಮಾಡಿಸ್ತಾರೆ ಪಾಪ. ಡೆಡ್ ಪೂಲ್ ಹೇಳೋದು ಕರೆಕ್ಟನೇ, ಈ ಮಾರ್ವೆಲ್ ಅವ್ರು ಸವಾಸ ಮಾಡಿದ್ರೆ ಅಣ್ಣನ್ ಮುದುಕರಾಗೋವರೆಗೂ ಆಕ್ಟಿಂಗ್ ಮಾಡಿಸ್ತಾನೆ ಇರ್ತಾರೆ ಅಂತ. ಅದು ಹೊರತುಪಡಿಸಿ ಇನ್ನು ಬೇರೆ ಕ್ಯಾರೆಕ್ಟರ್ಗಳನ್ನೆಲ್ಲ ನೋಡ್ತಾ ಬಂದ್ರೆ ಫೈಟ್ ಮಾಡ್ತಿರೋದು ನಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಗ್ಯಾಂಬಿಟ್ ವರ್ಸಸ್ ಶಾಂಗ್ ಚಿ ಮತ್ತೆ ಮೈಸ್ಟಿಕ್ ವರ್ಸಸ್ ಎಲೆನಾ, ಈ ತರದ್ದು. ಅದರಲ್ಲೂ ಮೈಸ್ಟಿಕ್
ಮೈಸ್ಟಿಕ್ ಮತ್ತೆ ಎಲೆನ ಜುಟ್ಟು ಹಿಡ್ಕೊಂಡ್ಬಿಟ್ಟು ಹೊಡೆದಾಡ್ತಾ ಇದಾರೆ. ನಮ್ಮ ಮೈಸ್ಟಿಕ್ ಶೇಪ್ ಶಿಫ್ಟಿಂಗ್ ಆಗ್ಬಿಟ್ಟು ಎಲೆನ ಜೊತೆ ಫೈಟ್ ಮಾಡ್ತಾ ಇದ್ದಾಳೆ. ಮತ್ತೆ ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಈ ಎಕ್ಸ್ಮ್ಯಾನ್ ಯೂನಿವರ್ಸ್ಗೆ ಡೆಡ್ ಪೂಲು ಬರೀ ವೋಲ್ವರಿನ್ ಮಾತ್ರನೇ ಕರ್ಕೊಂಡ್ ಬರ್ತಾನೆ, ಈ ಗ್ಯಾಂಬಿಟ್ ಹೆಂಗ್ ಬಂದ ಅಂತೇಳಿ. ನಿಮ್ಗೆ ಇದು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಡೆಡ್ ಪೂಲ್ ಸಿನಿಮಾ ಕ್ಲೈಮ್ಯಾಕ್ಸ್ ಅನ್ನೇ ನೋಡ್ಬೇಕು. ಅಲ್ಲಿ ನಮಗೆ ಗೊತ್ತಾಗುತ್ತೆ ಲಾರಾ ಕೂಡ ಬಂದಿರ್ತಾಳೆ ಅಂತ. ಅಂದ್ರೆ ಇವರೆಲ್ಲರೂ ಕೂಡ ಸ್ಯಾಂಡ್ರಾ ನೋವಾ ಅಥವಾ ಡೆಡ್ ಪೂಲ್ ನ ವೇರಿಯಂಟ್ ಗಳು ಬರುವಾಗ ಪೋರ್ಟಲ್ ಓಪನ್ ಆಗಿರುತ್ತಲ್ಲ, ಅದೇ ಟೈಮಲ್ಲೇನೆ ಸಿಕ್ಕಿದ್ದೇ ಚಾನ್ಸ್ ಅಂತೇಳಿ ಇವರು ಕೂಡ ಬಂದಿರಬಹುದು. ನನಗಿದ್ರಲ್ಲಿ ಅರ್ಥ ಆಗದಿರೋ ವಿಚಾರ ಎರಡಿದೆ. ಅದರಲ್ಲಿ ಒಂದು, ಶಾಂಕ್ಚಿನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಮ್ಮ ಮಹಾಮಾಟಗಾರ ವಾಂಗು, ಆದ್ರೆ ಅವನೇ ಈಗ ಕಾಣಿಸ್ತಾ ಇಲ್ಲ. ಸಿನಿಮಾದ ಕಾಸ್ಟಿಂಗ್ ಲಿಸ್ಟ್ ನಲ್ಲಿ ಅವನ ಹೆಸರು ಕೂಡ ಇಲ್ಲ. ಬರೀ ಅವನ್ ಮಾತ್ರ ಅಂತಂತಲ್ಲ, ನಮ್ಮ ಡಾಕ್ಟರ್ ಡೂಮ್ ಒಬ್ಬ ಮೆಜಿಷಿಯನ್ ಎಕ್ಸ್ಪರ್ಟ್ ಕೂಡ. ಅದೇ ರೀತಿ ಅವನಿಗೆ ಈಕ್ವಲೆಂಟ್ ಆಗಿರುವಂತ ಯಾವ ಒಬ್ಬ ಮೆಜಿಷಿಯನ್ ನ ಕ್ಯಾರೆಕ್ಟರ್ ಕೂಡ ಇಲ್ಲ. ಅದು ಡಾಕ್ಟರ್ ಫ್ರೆಂಚ್ ಆಗಿರ್ಬೋದು ಅಥವಾ ವಾಂಡಾ ಆಗಿರ್ಬೋದು. ವಾಂಡಾ ಬಿಡಿ ಅವಳು ಬೆಟ್ಟದ ಕೆಳಗಡೆ ಅಪ್ಪಚ್ಚಿ ಆದ್ಲು ಅಂತ ಹೇಳ್ಬಿಟ್ಟು ತೋರಿಸಿದರೆ, ಬಟ್ ಹೇಳೋದಕ್ಕೆ ಬರಲ್ಲ. ಹಾಲಿವುಡ್ ನ ಒಂದು ಗೋಲ್ಡನ್ ರೂಲ್ ಇದೆಯಲ್ಲ, ದೇರ್ ಇಸ್ ನೋ ಡೆಡ್ ಬಾಡಿ, ದೇರ್ ಇಸ್ ನೋ ಡೆತ್ ಅಂತೇಳಿ. ಹಂಗೆ ಯಾವಾಗ ಬೇಕಾದ್ರೂ ರಿಟರ್ನ್ ಆಗ್ಬೋದು. ರಿಟರ್ನ್ ಆದ್ರೆ ತುಂಬಾ ಖುಷಿನೇ, ನೋಡೋಣ ಏನಾಗುತ್ತೆ ಅಂತೇಳಿ. ಮತ್ತೆ ಇನ್ನೊಂದು ಅರ್ಥ ಆಗದಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೈಸ್ಟಿಕ್ ಆಲ್ರೆಡಿ ಎಕ್ಸ್ಮ್ಯಾನ್ ಡಾರ್ಕ್ ಫಿನಿಕ್ಸ್ ಸಿನಿಮಾದಲ್ಲಿ ಸತ್ತೋಗಿರ್ತಾಳೆ. ಜೀನ್ ಗ್ರೇನೆ ಅವಳನ್ನ ಕೊಂದಾಕಿರ್ತಾಳೆ. ಹಂಗಿದ್ಮೇಲೆ ಮತ್ತೆ ಇಲ್ಲಿ ಮೈಸ್ಟಿಕ್ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ? ಮಾರ್ವೆಲ್ ಅವರು ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮತ್ತೆ ಇದೇ ಎಕ್ಸ್ಪ್ಯಾನ್ಷನ್ ನ ಒಳಗಡೆ ನಮಗೆ ಬೇರೆ ಬೇರೆ ಅವೆಂಜರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ವಿತ್ ನಮ್ಮ ರೀಡ್ ರಿಚರ್ಡ್ ಕೂಡ. ಅವನು ಕ್ಯಾಪ್ಟನ್ ಅಮೆರಿಕಾನ ಶೀಲ್ಡ್ಗೆ ಕೈ ಹಾಕ್ಬಿಟ್ಟು ತಡೀತಾ ಇದ್ದಾನೆ. ಆ್ಯಂಡ್ ಅವಳ ಕೈ ಸಂದಿನಲ್ಲೇ ನುಸ್ಕೊಂಡ್ಬಿಟ್ಟು ಎಲೆನ ಗನ್ ಹಿಡ್ಕೊಂಡ್ಬಿಟ್ಟು ಬರ್ತಾಳೆ. ಆ್ಯಂಡ್ ಅವನ ಹಿಂದೆ ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ. ಅದು ಮೋಸ್ಟ್ಲಿ ನಮ್ಮ ಆಂಟ್ ಮ್ಯಾನ್ ಆಗಿರಬಹುದು. ಪಕ್ಕದಲ್ಲೇ ಅರ್ಬಿ ರೋಬೋಟ್ ಕೂಡ ಇದೆ. ಮತ್ತೆ ಇನ್ನೊಂದು ಹಾಲ್ನಲ್ಲಿ ನಮ್ಮ ಗ್ಯಾಂಬಿಟ್ಟು ಅವನ ಕೆನೆಟಿಕ್ ಸ್ಟಿಕ್ ಅನ್ನ ತೆಗೆದುಬಿಟ್ಟು ಎತ್ತಿ ನೆಲಕ್ಕೆ ಹೊಡಿತಿರೋ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. ನಮ್ಮ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾನು ಇರ್ತಾನೆ. ಸೈಡಲ್ಲಿ ಮೈಸ್ಟಿಕ್ ಯಾರಿಗೋ ಕಿಕ್ ಮಾಡ್ತಾ ಇರ್ತಾಳೆ, ಅದು ಎಲೆನಾಗೆ ಇರ್ಬೋದು. ಇನ್ನೊಂದು ಕಡೆ ಸೈಡಲ್ಲಿ ವೈಟ್ ಅಂಡ್ ಬ್ಲೂ ಕಲರ್ ನಲ್ಲಿ ಸೂಟ್ ಹಾಕೊಂಡಿರುವಂತ ಕ್ಯಾರೆಕ್ಟರ್ ಕಾಣಿಸುತ್ತೆ. ಅದನ್ನ ಯಾರು ಅಲ್ಲ, ರೀಡ್ ರಿಚರ್ಡ್ ಆಗಿರ್ತಾನೆ. ಅವನು ಯಾರ್ದೋ ಜೊತೆ ಫೈಟ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಇನ್ನೊಬ್ಬ ಯಾರೋ ಎಕ್ಸ್ಮ್ಯಾನ್ ಟೀಮ್ ನ ಮೆಂಬರೇ ಆಗಿರ್ಬೇಕು. ಆಕ್ಚುಲಿ ಸಿನಿಮಾ ಕಾನ್ ನಲ್ಲಿ ರಿಲೀಸ್ ಮಾಡಿದಂತ ಟ್ರೈಲರ್ ನಲ್ಲಿ ರೀಡ್ ರಿಚರ್ಡ್ ನೈಟ್ ಕ್ರಾಲರ್ ನ ಜೊತೆ ಫೈಟ್ ಮಾಡ್ತಿರುವಂತ ಸೀನ್ ಇತ್ತಂತೆ. ಬಟ್ ಇಲ್ಲಿ ಯಾಕೋ ಅದನ್ನ ರಿಮೂವ್ ಮಾಡಿದ್ದಾರೆ ಅಂತ ಇದ್ದಾರೆ. ಅದೆಷ್ಟು ನಿಜಾನ ಸುಳ್ಳೋ ಗೊತ್ತಿಲ್ಲ. ಒಟ್ಟಾರೆ ಸದ್ಯಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಆದ್ರೆ ಆಂಟ್ ಮ್ಯಾನ್ ಯಾರ ಜೊತೆನೂ ಕೂಡ ಫೈಟ್ ಮಾಡೋ ರೀತಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು ರೀಸನ್ ಕೂಡ ಇರಬಹುದು. ಅಟ್ ದಿ ಸೇಮ್ ಟೈಮ್ ಈ ಜಾಗದಲ್ಲಿ ಸೆಂಟಿನಲ್ ರೋಬೋಟ್ಸ್ ಗಳು ಹಾಳಾಗಿ ಬಿದ್ದಿರೋದನ್ನ ನೋಡ್ತೀವಲ್ವಾ ಎಕ್ಸ್ಪ್ಯಾನ್ಷನ್ ನ ಸುತ್ತ. ಅಂಡ್ ಆ ಜಾಯಿಂಟ್ ರೋಬೋಟ್ ಗಳ ಜೊತೆ ನಮ್ಮ ಆಂಟ್ ಮ್ಯಾನ್ ದೊಡ್ಡ ಸೈಜ್ ನಲ್ಲಿ ಆಗಿ ಫೈಟ್ ಮಾಡಿ ಸಿಚುವೇಶನ್ ನ ಕಂಟ್ರೋಲಿಗೆ ತಗೊಳ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಅಲ್ಲ, ಇದು ಜಸ್ಟ್ ನನ್ನ ಪ್ರೆಡಿಕ್ಷನ್ ಅಷ್ಟೇ, ಹಿಂಗೆ ಆಗಿರುತ್ತೆ ಅಂತಂತೇನಲ್ಲ. ಆ್ಯಂಡ್ ಇದೇ ಟೈಮ್ನಲ್ಲೇನೆ ನಮ್ಮ ಸೈಕ್ಲೋಪ್ಸು ಆ ಒಂದು ದೊಡ್ಡ ಮಟ್ಟದಲ್ಲಿ ಆಪ್ಟಿಕ್ ಬ್ಲಾಸ್ಟ್ ಅನ್ನ ಮಾಡೋದು. ಅಂದ್ರೆ ಅದು ಯಾವ ಕಾರಣಕ್ಕಾಗಿರ್ಬೋದು ಅಂತ ಹೇಳಿದ್ರೆ, ಇನ್ನೊಂದು ಅರ್ಥನ್ನ ಟಾರ್ಗೆಟ್ ಮಾಡಿ ಹೊಡೆದಾಕಿರ್ಬೇಕು. ಅಂದ್ರೆ ಅವ್ನು ಪ್ರೊಡ್ಯೂಸ್ ಮಾಡ್ತಾರಂತ ಆಪ್ಟಿಕ್ ಬ್ಲಾಸ್ಟ್ ನ ಸ್ಕೇಲ್ ನ ನೋಡ್ತಿದ್ರೆ ನನ್ಗೆ ಹಂಗೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಕಾಮಿಕ್ಸ್ ನಲ್ಲೂ ಕೂಡ ಇನ್ಕರ್ಷನ್ ಆದಾಗ ಹೀರೋಸ್ಗಳು ಇದೇ ರೀತಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೀರೋಯಿಸಮ್ ಜನಗಳನ್ನ ಕಾಪಾಡಬೇಕು ಅನ್ನೋದನ್ನ ಅವ್ರು ಫಾಲೋ ಮಾಡ್ತಿದ್ರು ಕೂಡ, ಇನ್ನೊಂದು ಅರ್ತ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಂತೇಳಿ ಬಂದಾಗ ಆ ಅರ್ಥನ ಹೀರೋಸ್ಗಳ ಜೊತೆನೆ ಫೈಟ್ ಮಾಡ್ಬಿಟ್ಟು ಅದ ಉಳ್ಕೋಬೇಕು ಅಂತೇಳಿ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲೂ ಕೂಡ ಆಗ್ತಿರೋದು ಅದೇ ಅಂತ ಅನ್ಸುತ್ತೆ. ಇದೇ ಭಾಗವಾಗಿ ಪರಸ್ಪರ ಹೀರೋಗಳು ಹೊಡೆದಾಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಇನ್ಕ್ಲೂಡ್ ಓವರ್ ಪವರ್ ಕ್ಯಾರೆಕ್ಟರ್ಗಳಾಗಿರುವಂತ ಥೋರ್ ಮತ್ತೆ ಡಾಕ್ಟರ್ ಡೂಮ್. ಅಂದ್ರೆ ಥೋರ್ ಇಲ್ಲಿ ಎಕ್ಸಾಕ್ಟ್ಲಿ ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ಯಾವ ತರ ಥ್ಯಾನೋಸ್ ನ ಮೇಲೆ ಅಟ್ಯಾಕ್ ಮಾಡಿದ್ನೋ ಅದೇ ತರನೇ ಮಾಡ್ತಾನೆ. ಬಟ್ ಅಲ್ಲಿ ಅವನು ಆ ಕೊಡ್ಲಿನ ಬೀಸ್ತಾನೆ. ಬಟ್ ಇಲ್ಲಿ ಆ ಕೊಡ್ಲಿನ ಎತ್ಬಿಟ್ಟು 2 ತುಂಡಿ ಕಡ್ದೇ ಬಿಡ್ತೀನಿ ನಿನ್ನ ಅಂತೇಳಿ ಎತ್ತಿದ್ದೇ ಕಡಿಯಕ್ ಬಂದ್ಬಿಡ್ತಾನೆ. ಆದ್ರೆ ನಮ್ಮ ಡೂಮ್ ಅದನ್ನ 2 ಬೆರಳಲ್ಲಿ ತಡೆದ್ ಬಿಡ್ತಾನೆ. ಅದೇನೋ ಬಹಳ ಈಸಿ ಜಾಬ್ ಅನ್ನೋ ರೀತಿ. ಅರೆ ಯಾಕಿಂಗೆ ಅನ್ನೋದಾದ್ರೆ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಎಷ್ಟು ಸ್ಟ್ರಾಂಗ್ ಅಂತೇಳಿ ಬರೀ ಆಪರೇಷನ್ ಮಾಡ್ಕೊಂಡು ಅವ್ರ ದೇಹ ಕೊಯ್ದು ಹೊಲಿಗೆ ಹಾಕಿರೋ ಆ ಮನುಷ್ಯನೇ ಮಂತ್ರ ಗಿಂತ್ರ ಕಲ್ತ್ಬಿಟ್ಟು ಅಷ್ಟೊಂದು ಪವರ್ಫುಲ್ ಆಗಿರ್ಬೇಕಾದ್ರೆ ನಮ್ಮ ಡಾಕ್ಟರ್ ಡೂಮು ಇದ್ರ ಜೊತೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಕೂಡ ಹೌದು. ಈವನ್ ರೀಡ್ ರಿಚರ್ಡ್ ಅಷ್ಟೇನೆ ಐಕ್ಯೂ ಲೆವೆಲ್ ಅವನಿಗೂ ಇರುತ್ತೆ. ಟೆಕ್ನಾಲಜಿ ಅಂಡ್ ಮ್ಯಾಜಿಕ್ ಎರಡನ್ನೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಯೂಸ್ ಮಾಡ್ತಾನೆ. ಹಂಗಾಗಿ ಅವನ್ಗೆ ಈ ಸ್ಟೋನ್ ಬ್ರೇಕರ್ ಅಲ್ಲ, ದೊಡ್ಡ ದೊಡ್ಡ ಮಿಸೈಲ್ ನ ಅವ್ನ ಬಡ್ಡಿಗೆ ಹಾಕಿದ್ರು ಕೂಡ ಅವನನ್ನ ಏನು ಮಾಡ್ಕೊಳಕ್ ಆಗಲ್ಲ. ಯಾಕೆಂತಂದ್ರೆ ಅವನ ಸುತ್ತ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಅಂಡ್ ಅವನ ಪವರ್ಸ್ ಅಂಡ್ ಎಬಿಲಿಟೀಸ್ ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವನ ಆರಿಜಿನ್ ಸ್ಟೋರಿ ಮತ್ತೆ ಪವರ್ಸ್ ಅಂಡ್ ಎಬಿಲಿಟೀಸ್ ಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡ್ಬಿಟ್ಟು ನಮ್ಮ ಚಾನಲ್ ನಲ್ಲಿ ಹಾಕಿದೀನಿ, ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಮತ್ತೆ ಈ ಟ್ರೈಲರ್ ನಲ್ಲಿ ತೋರಿಸ್ತಿರೋದು ಟ್ರೈಲರ್ ಅಷ್ಟೇ. ಆಕ್ಚುಲಿ ಸೀಕ್ರೆಟ್ ವಾರ್ ಕಾಮಿಕ್ಸ್ ನಲ್ಲಿ ಎಂಟೈರ್ ಥೋರ್ ಕ್ರಾಪ್ ಡೂಮ್ ನ ಕೋಟೆಯ ಸೆಕ್ಯೂರಿಟಿ ಗಾರ್ಡ್ ಗಳ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಟ್ರೈಲರ್ ನಲ್ಲಿ ತೋರಿಸಿರೋದು ಏನೇನು ಅಲ್ಲ ಅಂತ. ಹಂಗಂತ ನಾನಿಲ್ಲಿ ಥೋರ್ನ ಪವರ್ನ ಅವನ್ ವ್ಯಾಲ್ಯೂನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನಮ್ಮ ನಾರ್ಮಲ್ ಥೋರ್ ಇರೋದ್ರ ಬದಲು ರೂನ್ ಕಿಂಗ್ ಥೋರ್ ಇದ್ದ ಅಂತ ಹೇಳಿದ್ರೆ ಕತೆ ಬೇರೆನೆ ಆಗ್ಬಿಡುತ್ತೆ. ಬಿಡಿ, ಅದ್ ಬೇರೆನೆ ಸಬ್ಜೆಕ್ಟ್. ಆದ್ರೆ ಈ ಟ್ರೈಲರ್ ನಾವು ಮುಂದೆ ನೋಡ್ತಾ ಹೋದ್ರೆ
ಲೋಕಿನೂ ಕೂಡ ತೋರಿಸಿದರೆ ಅದಕ್ಕಿಂತ ಮುಂಚೆ ಟಿವಿಯದ ಕಡೆದ ಒಂದು ಪಾಸ್ ಕೀ ತರದ ಅಥವಾ ಒಂದು ID ಕಾರ್ಡ್ ತರದ ಒಂದು ಕಾರ್ಡ್ ಕೂಡ ತೋರಿಸಿದರೆ ಅಲ್ಲಿ ಲೋಕಿ ಫೋಟೋ ಕೂಡ ಇರುತ್ತೆ ಮತ್ತೆ ಅದ್ರ ಹಿಂದ್ಗಡೆ ಮಲ್ಟಿವರ್ಸ್ ಟ್ರೀದು ಲೋಗೋ ಕೂಡ ಹಾಕಿದ್ದಾರೆ ಮತ್ತೆ ಆ ಕಾರ್ಡ್ ಹಿಡ್ಕೊಂಡು ನೋಡ್ತಾ ಇರೋದು ಕ್ಯಾಪ್ಟನ್ ಅಮೆರಿಕಾ ಅಂತಂತೇಳಿ ಎಲ್ಲಾ ಕಡೆ ಟಾಕು. ಯಾಕೆ ಅಂತಂತ ಹೇಳಿದ್ರೆ ಆ ಕಾರ್ಡ್ ಹಿಡ್ಕೊಂಡಿರುವಂತ ಕೈಲಿ ಒಂದು ರಿಂಗ್ ಕೂಡ ಇದೆ. ಅದೇ ತರದ ರಿಂಗ್ ಅನ್ನ ನಮ್ಮ ಸ್ಟೀವ್ ರೋಜರ್ಸ್ ಹಾಕೊಂಡಿರ್ತಾನೆ. ಅದನ್ನ ನಮಗೆ ಕಳೆದ ಸ್ಟೀವ್ ರೋಜರ್ಸ್ ವಿಲ್ ರಿಟರ್ನ್ ಅನ್ನೋ ಟೀಸರ್ ನಲ್ಲಿ ತೋರಿಸಿದ್ರು ಕೂಡ ಇದ್ರೂ ಇರ್ಬೋದೇನೋ. ಬಟ್ ಆ ಕಾರ್ಡ್ ಅವನ ಹತ್ರ ಬರೋದಕ್ಕೆ ಹೆಂಗ್ ಸಾಧ್ಯ? ಒಂದು ಟಿವಿಯ ಕಡೆಯಿಂದ ಯಾರಾದ್ರೂ ಬಂದ್ಬಿಟ್ಟು ಕೊಟ್ಟಿರ್ಬೇಕು ಅಥವಾ ಇಲ್ಲಿ ಲೋಕಿನ ತೋರಿಸ್ತಾ ಇರೋದ್ರಿಂದ ಅವನೇ ಆ ಜಾಗಕ್ಕೆ ಬಂದ್ಬಿಟ್ಟು ಅದನ್ನ ಅವನ ಕೈಗೆ ಕೊಟ್ಟಿರ್ಬೇಕು. ಒಂದ್ ವೇಳೆ ಹಂಗೇನಾದ್ರೂ ಆಗಿದ್ರೆ ಅಷ್ಟು ಈಸಿಯಾಗಿ ಸ್ಟೀವ್ ರೋಜರ್ಸ್ ಲೋಕಿನ ನಂಬ್ತಾನ? ಚಾನ್ಸೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವನ ಮೇಲೆ ಹಳೆ ದ್ವೇಷ ಬೇರೆ ಇದೆ. ನಮ್ಮ ಸ್ಟೀವ್ ರೋಜರ್ಸ್ ಕ್ಯಾಪ್ಟನ್ ಅಮೆರಿಕಾ ಆಗಿದ್ದಾಗ ಅವನ ಅಪ್ಪಟ ಅಭಿಮಾನಿಯಾಗಿರುವಂತ ಫಿಲ್ ಕಾಲ್ಸನ್ ಅನ್ನ ಲೋಕಿ ಕೊಲೆ ಮಾಡಿರ್ತಾನೆ. ಅಂಡ್ ಅದೇ ಉದ್ದೇಶಕ್ಕೋಸ್ಕರ ಅವನನ್ನ ಡಿಫೀಟ್ ಮಾಡಿ ಗಂಟು ಮುಟ್ಟೆ ಕಟ್ಟಿ ವಾಪಸ್ಸು ಆಸ್ಗಾರ್ಡ್ಗೆ ಕಳಿಸಿರ್ತಾನೆ. ಅದಾದ್ಮೇಲೆ ಅವನು ಲೋಕಿನ ಮೀಟೇ ಆಗಿಲ್ಲ. ಅದರಲ್ಲೂ ಎಂಡ್ ಗೇಮ್ ಸಿನಿಮಾದಲ್ಲಿ ಮತ್ತೆ ಆ ಟೆಸರಾಕ್ಟ್ ಇಟ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿದ್ದ ಅಂತನೋ ಕಳ್ಳನ್ ಪಟ್ಟ ಬೇರೆ. ಹಂಗಾಗಿ ಅವನು ಬಂದೀಗ ನಾನು ಮಲ್ಟಿವರ್ಸ್ ನ ಕಂಟ್ರೋಲ್ ಮಾಡ್ತಾ ಇದೀನಿ, ಹಂಗೆ ಹಿಂಗೆ ಈ ಟೈಮ್ ವೇರಿಯಂಟ್ ಅಥಾರಿಟಿ ಈಗ ನನ್ನ ಕಂಟ್ರೋಲ್ ನಲ್ಲಿದೆ, ಹಿಂಗೆಲ್ಲ ಕತೆ ಹೊಡೆದ್ರೆ ನಮ್ಮ ಸ್ಟೀವ್ ನಂಬೋದು ತುಂಬಾನೇ ಕಷ್ಟ. ಅದಕ್ಕೋಸ್ಕರ ನಮ್ಮ ಲೋಕಿ ತುಂಬಾನೇ ಪ್ರಯತ್ನ ಪಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಅವನಿಗೆ ಫ್ಯೂಚರ್ನಲ್ಲಿ ಏನೇನು ನಡೆದಿದೆ ಅಥವಾ ಮಲ್ಟಿವರ್ಸ್ನಲ್ಲಿ ಏನೇನು ಆಗ್ತಿದೆ, ಲೋಕಿ ಇದುವರೆಗೂ ಏನೇನು ಮಾಡಿದ್ದ ಅಂತಂತೇಳಿ ಅವನನ್ನ ಟಿವಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸುವಂತ ಪ್ರಯತ್ನ ಕೂಡ ಮಾಡಬೇಕಾಗತ್ತಲ್ಲ. ಅದಕ್ಕೂ ಮುಂಚೆ ನಮಗೆ ಬರೋ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ಲೋಕಿ ಈಗ ಯಾವುದೇ ತರ ಟೈಮು ಸ್ಪೇಸಿಗೆ ಸಂಬಂಧ ಇಲ್ಲದೆ ಇರೋಂತ ಒಂದು ಜಾಗದಲ್ಲಿ, ಅಂದ್ರೆ ಮುಂಚೆ ಕ್ಯಾಂಗ್ನ ಸಿಟೆಡಲ್ ಇತ್ತು, ಅದೀಗ ಡೆಸ್ಟ್ರಾಯ್ ಆಗಿ ಈಗ ಲೋಕಿಗೆ ಒಂದು ಟ್ರೋನ್ ರೆಡಿಯಾಗಿ ಇಡೀ ಎಂಟೈರ್ನ ಮಲ್ಟಿವರ್ಸ್ ಬ್ರಾಂಚನ್ನೇ ತನ್ನ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಮ್ಯಾಜಿಕ್ ಶಕ್ತಿ ಅವುಗಳಿಗೆ ಜೀವ ತುಂಬತಾ ಮಲ್ಟಿವರ್ಸ್ ನ ಒಂದು ಶೇಪಿಗೆ ತಂದು ಒಂದೇ ಜಾಗದಲ್ಲಿ ತಟಸ್ಥವಾಗಿ ಕೂತು ಬಿಡ್ತಾನೆ. ಅಂಡ್ ಅದೇ ರೀತಿ ಮಲ್ಟಿವರ್ಸ್ನ ಸೇವ್ ಮಾಡೋದಕ್ಕೆ ಅವನು ಯಾವಾಗಲೂ ಕೂತ್ಕೊಂಡು ಜಪಾನೇ ಮಾಡ್ತಿರ್ಬೇಕಲ್ವಾ. ಹಿಂಗೆಲ್ಲ ಎದ್ದು ಬಂದ್ಬಿಟ್ಟು ಓಡಾಡೋದಕ್ಕೆ ಕೆಲಸ ಸಾಧ್ಯ ಆಗುತ್ತೆ ಅಂತಂತೇಳಿ ನಮ್ಗೆ ಅನ್ಸ್ಬೋದು. ಬಟ್ ಅವನಿಗೆ ಗೊತ್ತಿರುವಂಥ ಮ್ಯಾಜಿಕ್ ಟ್ರಿಕ್ನ ಮೂಲಕ ಅವನು ಕ್ಲೋನನ್ನು ಕ್ರಿಯೇಟ್ ಮಾಡ್ಬೋದು. ಆ ಕ್ಲೋನ್ಗೆ ಆ ಮಲ್ಟಿವರ್ಸ್ನ ಹೋಲ್ಡ್ ಮಾಡೋವಂಥ ಜವಾಬ್ದಾರಿ ಕೊಟ್ಬಿಟ್ಟು ಇವನು ಎಲ್ಲಿ ಬೇಕಲ್ಲ ಹಿಂಗೆ ಸುತ್ತಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಈಗೇನು ಅವನು ಗಾಡ್ ಆಫ್ ಮಿಸ್ಚಿಫ್ ಏನು ಕಿಡಿಗೇಡಿ ದೇವ್ರ ಮುಂಚೆ ಥರ ಅಲ್ಲಿ ಇಲ್ಲಿ ಕಿತಾಪತಿ ಮಾಡ್ಕೊಂಡು ಓಡಾಡೋದಕ್ಕೆ ಟೈಮ್ ಸ್ಲಿಪ್ಪಿಂಗ್ ಅನ್ನ ಕಲ್ತಿದ್ದಾನೆ. ವಿಕ್ಟರ್ ಟೈಮ್ಲಿ ಅಷ್ಟೇ ಇಂಟೆಲಿಜೆಂಟ್ ಕೂಡ ಆಗಿದ್ದಾನೆ. ಇಡೀ ಟೆಕ್ನಾಲಜಿನೆಲ್ಲ ಅರ್ಧಬಿಟ್ಟು ಕುಡ್ದಿದ್ದಾನೆ, ಏನೋ ಜುಗಾಡ್ ಮಾಡಿರ್ತಾನೆ. ಓಕೆ, ಅದಂಗಿರ್ಲಿ. ಮತ್ತೆ ನಮ್ಗೆ ಇನ್ನೊಂದು ಡೌಟ್ ಬರೋದು, ಟ್ರೈಲರ್ ಕೊನೆಯಲ್ಲಿ ಸ್ಟೀವ್ ರೋಜರ್ಸ್ ನ ತೋರಿಸುವಾಗ ಅವನ್ಗೆ ಬಿಯರ್ಡ್ ಮತ್ತೆ ಲಾಂಗ್ ಹೇರ್ ಎಲ್ಲ ಬಂದಿರುತ್ತೆ. ಆದ್ರೆ ಕಳೆದ ಟೀಸರ್ ನ ತೋರಿಸುವಾಗ ಸ್ಟೀವ್ ರೋಜರ್ಸ್ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಅವನ ಮಗು ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಾ ಇರ್ತಾನೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಗೆಟಪ್ ಹೆಂಗ್ ಚೇಂಜ್ ಆಯ್ತು, ಏನ್ ಕತೆ? ಅಂದ್ರೆ ಈ ಟ್ರಾನ್ಸ್ಫಾರ್ಮೇಶನ್ ಇಂದ ಏನಾದ್ರೂ ಕತೆ ಇದೆಯಾ ಅಥವಾ ಇವನು ಬೇರೆನೇ ವೇರಿಯಂಟಾ ಏನೋ, ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಜೊತೆಗೆ ಇಲ್ಲೇನ್ ಸ್ಟೀವ್ ರೋಜರ್ಸ್ ಎಂಟ್ರಿ ಕೊಡ್ತಾನೆ, ಅವನ ಬ್ಯಾಕ್ ಗ್ರೌಂಡ್ ಹಿಂದೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇರೋದು ಕಾಣಿಸ್ತಾ ಇದೆ. ಅದು ಯಾರು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಬ್ಲರ್ರಿ ಆಗಿದೆ. ಬಟ್ ಅದು ಫ್ಯಾಂಟಾಸ್ಟಿಕ್ ಫೋರ್ ಸ್ಪೇಸ್ಶಿಪ್ಪೇ ಆಗಿರೋದ್ರಿಂದ ಫ್ಯಾಂಟಾಸ್ಟಿಕ್ ಫೋರ್ ಮೆಂಬರ್ನಲ್ಲಿ ಯಾರಾದರೂ ಒಬ್ರು ಅನ್ನೋದಕ್ಕೆ ಅವರು ಬ್ಲೂ ಕಲರ್ ಸೂಟ್ ಹಾಕೊಂಡಿರ್ತಾರೆ. ಆದರೆ ಅದ್ಯಾವುದೋ ಡಾರ್ಕ್ ಕಲರ್ ಹಾಕೊಂಡಿರೋ ಅಂತ ಬಟ್ಟೆ ತರ ಕಾಣಿಸ್ತಾ ಇದೆ. ಯಾರು ಅಂತಂತೇಳಿ ಹೇಳೋದಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಮ್ಗೆ ಸರ್ಪ್ರೈಸಿಂಗ್ ಆಗೋ ರೀತಿ ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ನು ಕೊನೆಯದಾಗಿ ಉಳಿದಿರುವಂತ ಒಂದೇ ಒಂದು ಡೀಟೇಲ್ ಏನಪ್ಪಾ ಅಂತ ಹೇಳಿದ್ರೆ, ಈ ಡೀಟೇಲ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೂ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಆಂಟ್ ಮ್ಯಾನ್ ನ ಫ್ಯಾಮಿಲಿನೂ ಕೂಡ ತರ್ತಾ ಇದ್ದಾರೆ. ಅಂದ್ರೆ ಅವನು ಅವಳ ಮಗಳನ್ನ ಹಗ್ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಈ ಮಲ್ಟಿವರ್ಸ್ ಮಿಷನ್ಗೋಸ್ಕರ ಮನೆ ಬಿಟ್ಟು ಹೋಗ್ತಿದೀವಲ್ಲ ಅಂತಂತೇಳಿ ಎಮೋಷನಲಿ ಅವನ ಮಗಳನ್ನ ಹಗ್ ಮಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ಇಡನ್ಲಿ ಒಂದು ಸೀಕ್ರೆಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇದೇ ಕ್ಯಾಸಿ ಲ್ಯಾಂಗ್ ನ ಈ ತರದ ಮಲ್ಟಿವರ್ಸ್ ಥ್ರೆಟ್ ಅನ್ನ ತಡೆಯೋದಕ್ಕೋಸ್ಕರ ನಮ್ಮ ಕಮಲಾ ಖಾನ್ ಹುಡುಕಾಡ್ಕೊಂಡು ಯಂಗ್ ಅವೆಂಜರ್ಸ್ ಟೀಮ್ ಕಟ್ಟೋದಕ್ಕೆ ಹೊರಟಿದ್ದಾಳೆ. ಅದನ್ನ ನಮಗೆ ದಿ ಮಾರ್ವೆಲ್ ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ತೋರಿಸಿದ್ರು. ಕಮಲಾ ಒಬ್ಳು ಸ್ಪೈ ರೀತಿ ಬಂದ್ಬಿಟ್ಟು ಕೇಟ್ ಬಿಷಪ್ ನ ಮನೆಗೆ ನುಗ್ಗಿ ಅವಳನ್ನ ಅವೆಂಜರ್ಸ್ ಟೀಮ್ ಗೆ ಇನ್ವೈಟ್ ಮಾಡ್ತಾಳೆ. ಅದೇ ರೀತಿ ಕ್ಯಾಸಿಲ್ಯಾಂಗ್ ನ ಹುಡುಕೋದಿಕ್ಕೆ ಹೆಲ್ಪ್ ಕೂಡ ಕೇಳ್ತಾಳೆ. ಅಂಡ್ ಇವಳ ಈ ರಿಕ್ರೂಟ್ಮೆಂಟ್ ಇದೇ 3 ಜನಕ್ಕೆ ನಿಲ್ಲಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಕೇಟ್ ಮತ್ತೆ ಕಮಲಾ ಇಬ್ರು ಸೇರ್ಕೊಂಡು ಕ್ಯಾಸಿನ ಹುಡ್ಕೊಂಡೇನಾದ್ರೂ ಕ್ಯಾಲಿಫೋರ್ನಿಯಾಗೆ ಬಂದ್ರೆ ಅಲ್ಲೇ ನಮಗೆ ಹಲ್ಕ್ ನ ಮಗ ಸ್ಕಾರ್ ಕೂಡ ಇದ್ದಾನೆ. ಜೊತೆಗೆ ವಾಂಡಾನ್ ಮಗ ವಿಕನ್ ಕೂಡ ಈಗ ಅವಳ ತರನೇ ದೊಡ್ಡ ಮಂತ್ರವಾದಿ ಆಗೋದಕ್ಕೆ ಹೊರಟಿದ್ದಾನೆ. ಜೊತೆಗೆ ಅವನ ಹೆಲ್ಪ್ಗೆ ಅಗತಾನೇ ಇದ್ದಾಳೆ. ಆದ್ರೆ ಈ ಟೀಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅಮೆರಿಕಾ ಚಾವೆಸ್. ಯಾಕಂದ್ರೆ ಅವಳಷ್ಟು ಸುಲಭವಾಗಿ ಮಲ್ಟಿವರ್ಸಲ್ ಟ್ರಾವೆಲ್ ಮಾಡುವಂತ ಯಾವ ಕ್ಯಾರೆಕ್ಟರ್ ಕೂಡ ಈಗ ಮಾರ್ವೆಲ್ ನಲ್ಲಿ ಇಲ್ಲ. ಅಂದ್ರೆ ಫ್ಯಾಂಟಾಸ್ಟಿಕ್ ಫೋರ್ ರೀಡ್ ರಿಚರ್ಡ್ ಆಗಿರ್ಬೋದು ಅಥವಾ ಡಾಕ್ಟರ್ ಡೂಮ್ ಆಗಿರ್ಬೋದು, ಇವರೆಲ್ಲರೂ ಟೆಕ್ನಾಲಜಿನ ಬಳಸ್ಬಿಟ್ಟು ಮಲ್ಟಿವರ್ಸಲ್ ಟ್ರಾವೆಲ್ ಮಾಡೋದಕ್ಕೆ ನೋಡ್ತಾರೆ. ಇನ್ನು ನಮ್ಮ ಡಾಕ್ಟರ್ ಸ್ಟ್ರೇಂಜು, ವಾಂಡಾ ಇಂಥವರೆಲ್ಲ ಮ್ಯಾಜಿಕ್ ಅನ್ನ ಬಳಸ್ಬಿಟ್ಟು ಮಲ್ಟಿವರ್ಸಲ್ ಟ್ರಾವೆಲ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಕಮಲಾ ಖಾನ್ಗೆ ಅವಳ ಹತ್ರ ಇರುವಂತ ಬ್ಯಾಂಗಲ್ ಅನ್ನ ಬಳಸ್ಬಿಟ್ಟು ಅವಳು ಮಲ್ಟಿವರ್ಸ್ಗೆ ಆಕ್ಸೆಸ್ ಮಾಡಬಹುದು.
ಆದ್ರೆ ಅದು ಕೂಡ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಅದನ್ನ ನಮ್ಗೆ ದಿ ಮಾರ್ವೆಲ್ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲೇನೆ ತೋರಿಸಿದ್ರು. ಆದ್ರೆ ಅಮೆರಿಕಾ ಚಾವೆಜ್ ಅವಳ ಸ್ವಂತ ಪವರ್ ಇಂದಾನೆ ಅವಳಿಗೆ ಇಷ್ಟ ಬಂದ ಯೂನಿವರ್ಸ್ಗೆ ಅವಳು ಈಸಿಯಾಗಿ ಟ್ರಾವೆಲ್ ಮಾಡಬಹುದು, ಜೊತೆಗೆ ಬೇರೆಯವ್ರನ್ನ ಕರ್ಕೊಂಡು ಕೂಡ ಹೋಗ್ಬೋದು. ಸಿಂಪಲ್ ಆಗಿ ಪೋರ್ಟಲ್ ಓಪನ್ ಮಾಡ್ಬಿಡ್ತಾಳೆ ನಕ್ಷತ್ರ ಶೇಪ್ ಅಲ್ಲಿ. ಹಂಗಾಗಿ ಈ ತರದ ಒಂದು ಟೀಮ್ ಇಲ್ಲಿ ಬಿಲ್ಡ್ ಆಗ್ತಾ ಇದೆ. ಆದ್ರೆ ಈ ಟೀಮ್ ಅನ್ನ ಇದೇ ಸಿನಿಮಾದಲ್ಲಿ ತೋರಿಸ್ತಾರ ಅಥವಾ ನೆಕ್ಸ್ಟ್ ಬರೋ ಅಂತ ಸೀಕ್ರೆಟ್ ವಾರ್ ನಲ್ಲಿ ತೋರಿಸ್ತಾರ, ಕಾದ್ ನೋಡ್ಬೇಕು. ಇಷ್ಟೇ ನನ್ನ ಕೈಲಿ ಹುಡ್ಕಕ್ಕಾಗಿರುವಂತ ಡೀಟೇಲ್ಸ್. ಓಕೆ, ಇದಾದ್ಮೇಲೆ ಡೂಮ್ಸ್ ಡೇ ಟೈಟಲ್ ತೋರಿಸ್ತಾರೆ ಮತ್ತೆ ಕೌಂಟ್ ಡೌನ್ ಅನ್ನು ತೋರಿಸ್ತಾರೆ. ಇದ್ದಿದ್ದೇ ಕತೆ. ಮತ್ತೆ ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಈ ಸಿನಿಮಾದ ಬಗ್ಗೆ ತಿಳಿಸ್ತಾನೆ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.